ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಇದು ನ್ಯೂಸ್ ಅಟ್ 10. ಮೊದಲ ಬಾರಿಗೆ ರಾಜ್ಯಪಾಲರಿಂದ ಸರ್ವಪಕ್ಷ ಸಭೆ ಇವತ್ತು. ಸಿಎಂ, ಮಾಜಿ ಸಿಎಂಗಳು ಮತ್ತು ಸಚಿವರು ಭಾಗಿಯಾಗ್ತಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಏನ್ ಕ್ರಮ? ಈ ಹೊತ್ತಿನ ಸ್ಪೆಷಲ್ ಟಫ್ ರೂಲ್ಸ್, ಟಫ್ ಮೀಟಿಂಗ್. ಕೊರೋನಾ ಕಂಟ್ರೋಲ್ ಮಾಡೋಕ್ಕೆ ಮಾರ್ಗಸೂಚಿನ ರೆಡಿ ಮಾಡೋಕ್ಕೆ ಇದೀಗ ಘನತೆವೆತ್ತ ರಾಜ್ಯಪಾಲರು ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬೆಡ್ಗಳ ಸಮಸ್ಯೆ ಇದೆ. ನಿಜ, ಸೋಂಕಿನ ಪ್ರಮಾಣ ಹೆಚ್ಚಾಗ್ತಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಪ್ರತಿಪಕ್ಷಗಳು ಏನು ಆರೋಪ ಮಾಡ್ತಿದ್ದಾರೆ ಅದನ್ನ ನಾನು ತೆಗೆದಾಕಲ್ಲ, ಅಲ್ಲ ಗೆಳೆಯಲ್ಲ ಅಂದ್ರೆ ಅವ್ರಿಗೆ ಅರಿವಿದೆ ಅಂತ ಅರ್ಥ. ಅಲ್ಲಿಗೆ ಮುಂದುವರೆದ ದೇಶದಲ್ಲೂ ಕೂಡ ಹೆಚ್ಚು ಸಾವುಗಳಾಗ್ತಾ ಇದೆ. ಅಲ್ಲಿನ ಸರ್ಕಾರಗಳು ವಿಫಲ ಅಂತ ಹೇಳಬಹುದಾ ಅಂತ ಪ್ರಶ್ನೆ ಮಾಡಿದ್ರು ಆರೋಗ್ಯ ಸಚಿವರು. ಸದ್ಯದ ಕ್ರಮಗಳು ಸಾಲೋದಿಲ್ಲ ಅಂತ ಒಪ್ತೀನಿ. ಇದು ಸಾಂಕ್ರಾಮಿಕ ರೋಗ, ಪರಿಶ್ರಮ ಹಾಕಿ ತಡಿಬೇಕು ಅಂದ್ರು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್. ಪ್ರತಿಪಕ್ಷಗಳು ಈಗಾಗಲೇ ಸರ್ಕಾರ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ, ಸರ್ಕಾರ ತುಂಬ ಲೇಟ್ ಮಾಡಿದೆ, ಸರಿಯಾಗಿ ಅರೇಂಜ್ಮೆಂಟ್ಸ್ಗಳನ್ನ ಮಾಡ್ಕೊಂಡಿಲ್ಲ, ನಮ್ಮ ಅನಿಸಿಕೆಗಳನ್ನ ಮೊದಲು ಕೇಳಬೇಕಾಗಿತ್ತು, ಈಗ ತುಂಬ ಲೇಟಾಗಿ ಕೇಳ್ತಿದ್ದಾರೆ. ಈ ಥರದ್ದೆಲ್ಲ ಮಾತುಗಳಾಡ್ತಿರ್ಬೇಕಾದ್ರೆ ಇದನ್ನು ಮಾನ್ಯ ಆರೋಗ್ಯ ಸಚಿವರು ಹೌದು, ರಾಜ್ಯದಲ್ಲಿ ಬೆಡ್ಗಳ ಸಮಸ್ಯೆ ಇದೆ, ನಿಜ, ಸೋಂಕಿನ ಪ್ರಮಾಣ ಹೆಚ್ಚಾಗ್ತಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಅವರೇ ಒಪ್ಕೊಂಡ್ರು. ಪ್ರತಿಪಕ್ಷಗಳು ಏನು ಹೇಳ್ತಿದ್ದಾರೆ ಅದನ್ನು ನಾನು ಅಲ್ಗೆಳಿಯಲ್ಲ ಅಂದರು. ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ಮುಂದುವರೆದ ದೇಶಗಳಲ್ಲೂ ಕೂಡ ಸಾವುಗಳಾಗ್ತಾ ಇದೆ, ಅಲ್ಲಿನ ಸರ್ಕಾರಗಳು ವಿಫಲ ಅಂತ ಹೇಳ್ಬೋದಾ ಹಂಗಿದ್ರೆ ಅಂತ ಪ್ರಶ್ನೆ ಮಾಡಿದ್ರು. ಸದ್ಯದ ಕ್ರಮಗಳು ಸಾಲೋದಿಲ್ಲ ಅಂತ ಗೊತ್ತು, ಒಪ್ತೀನಿ ನಾನು. ಇದು ಸಾಂಕ್ರಾಮಿಕ ರೋಗ, ನಾವೆಲ್ಲರೂ ಕೂಡ ಪರಿಶ್ರಮ ಹಾಕಬೇಕು, ಇದನ್ನು ತಡಿಬೇಕು ಅಂದರು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್. ಸುಧಾಕರ್ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ. ಎರಡನೇ ಅಲೆಯ ಮಹಾಸ್ಫೋಟ, ಬೆಂಗಳೂರಿನಲ್ಲಿ 10,000 ಗಡಿ. ಕರ್ನಾಟಕ ಈಗಾಗಲೇ 20,000 ಟಚ್ ಮಾಡಿ ನಿನ್ನೆ ಒಂಚೂರು ಕಡಿಮೆ ಆಯಿತು ಹಂಗೆ ನೋಡೋಕೆ ಹೋದರೆ. ಸೊ ಹಾಗಾಗಿ 20,000, 19,000, 15,000 ಈ ಬ್ರ್ಯಾಕೆಟಲ್ಲೇ ಓಡಾಡ್ತಾ ಇದೆ ಕರ್ನಾಟಕದ ಕೊರೋನಾ ಸೋಂಕಿತರು. ಆದರೆ ನಿನ್ನೆ, ಮೊನ್ನೆ, ಅದ್ರ ಮುಂಚೆಗಿಂತ ನಿನ್ನೆ ಸಾವಾಗಿದೆಯಲ್ಲ ಅದು ಹೆಚ್ಚು ದಾಖಲಾಗ್ತಾ ಇದೆ. ಇನ್ನೇನು ಬೆಂಗಳೂರಿನಲ್ಲೇ 110 ಬಂತು, ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಮಾತಾಡಿದ್ರು. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಅವರು ಕೆಲವು ಖೇದಕರವಾದಂತಹ ವಿಷಯಗಳನ್ನು ಹೇಳಿದ್ದಾರೆ ಮತ್ತು ಅವರು ಹೇಳಿರುವಂಥ ಕೆಲವು ವಿಷಯಗಳು ಕೂಡ ಸತ್ಯ ಇದೆ. ಯಾಕೆಂದರೆ ಇವತ್ತು ಸೋಂಕಿತರ ಪ್ರಮಾಣ ಹೆಚ್ಚಾಗಿರುವಾಗ ಬಹಳ ಸುಸೂತ್ರವಾಗಿ ICU ಬೆಡ್ಗಳನ್ನು ಒದಗಿಸೋದಕ್ಕೆ ಆಗ್ತಾ ಇಲ್ಲ. ಅದು ವಸ್ತುಸ್ಥಿತಿ ಇದೆ. ಅವ್ರು ಹೇಳೋದನ್ನು ನಾನು ಅಲ್ಲಗೆಳಿಲಿಕ್ಕೆ ಹೋಗಲ್ಲ. ಆದರೆ ಇವತ್ತು ನಮ್ಮೊಬ್ಬರಿಗೆ ಈ ರೀತಿಯ ಪರಿಸ್ಥಿತಿ ಇಲ್ವಲ್ಲ, ಇಡೀ ವಿಶ್ವದಲ್ಲಿದೆ. ನಾವಾದರೂ ಇವತ್ತು ಮುಂದುವರಿತಾ ಇರ್ತಕ್ಕಂಥ ದೇಶ, ಮುಂದುವರೆದಿರ್ತಕ್ಕಂಥ ದೇಶಗಳು ಕೂಡ ಅಲ್ಲಿ ಕೂಡ ಸಾವಿರಾರು ಸಾವುಗಳಾಗಿದೆಯಲ್ಲ, ನಮಗಿನ್ನ ಹೆಚ್ಚು ಸಾವಿನ ಪ್ರಮಾಣ ಆಗಿದೆಯಲ್ಲ. ಯಾಕಾಗಿದೆ? ಅಲ್ಲಿಗೆ ಅವರ ನಿರ್ವಹಣೆ ಕೂಡ ಸರಿ ಇಲ್ವಾ? ಅಮೆರಿಕ ಅಲ್ಲಿ ನಿರ್ವಹಣೆ ಸರಿ ಇಲ್ವಾ? ಯುರೋಪ್ನಲ್ಲಿ ನಿರ್ವಹಣೆ ಸರಿ ಇಲ್ವಾ? ಅಲ್ಲಿನ ಸರ್ಕಾರಗಳು ವಿಫಲ ಆಗಿದೆ ಅಂತ ಹೇಳ್ಬೋದಾ ನಾವು? ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇದು ಸಾಂಕ್ರಾಮಿಕ ರೋಗ. ಶತಮಾನಗಳಿಂದ ಈ ರೀತಿಯ ಒಂದು ವೇಗವಾಗಿ ಹರಡುವಂಥ ಸಾಂಕ್ರಾಮಿಕ ರೋಗನ ನಾವು ನೋಡ್ತಾ ಇರೋದೇ ಮೊದಲಿಗೆ. ಹಾಗಾಗಿ ಇದಕ್ಕೆ ನಾವು ಭಾಳ ಕಷ್ಟಪಟ್ಟು ಪರಿಶ್ರಮ ಹಾಕಿ ನಾವು ಮಾಡುವಂಥ ಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಸಾಲದಿಲ್ಲ ಅಂತ ಹೇಳಿರೋಂಥ ಮಾತನ್ನು ನಾನು ಒಪ್ತೀನಿ. ಖಂಡಿತವಾಗಿಯೂ ಕೂಡ ಇದಕ್ಕೆಲ್ಲ ಕೂಡ ಇನ್ನಷ್ಟು ಹೆಚ್ಚಿನ ಸವಲತ್ತುಗಳನ್ನು ಒದಗಿಸ್ಬೇಕಾಗಿದೆ. ICU ಬೆಡ್ಗಳನ್ನು ಒದಗಿಸ್ಬೇಕಾಗಿದೆ. ನಾವು ಮೂಲಭೂತ ಸೌಕರ್ಯನ ಒದಗಿಸ್ಬೋದು ರೀ, ಆದರೆ ಓವರ್ನೈಟ್ ವೈದ್ಯರುಗಳನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ನರ್ಸಿಂಗ್ ಸ್ಟಾಫ್ನ ಉದ್ಭವ ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಲವು ಯಕ್ಷ ಪ್ರಶ್ನೆಗಳು ನಮ್ಮ ಮುಂದೆ ಇದೆ, ಯಕ್ಷ ಸವಾಲುಗಳು ನಮ್ಮ ಮುಂದೆ ಇದೆ. ಈ ಸವಾಲುಗಳನ್ನು ಮೆಟ್ಟಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ಮಾಡೋಕ್ಕಾಗುತ್ತೆ ಹೊರತು ಈ ಸಂದರ್ಭದಲ್ಲಿ ಅವ್ರು ಮಾಡಲಿಲ್ಲ, ಈ ಸರ್ಕಾರ ಹಿಂಗಾಯಿತು ಹಂಗಾಯಿತು ಅಂತ ಹೇಳೋದ್ರಲ್ಲಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಗುಡ್ ಮಾರ್ನಿಂಗ್ ಹರೀಶ್. ಅಂದ್ರೆ ಸರ್ಕಾರಕ್ಕೆ ಅರಿವಿದೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ.
ಆರೋಗ್ಯ ಸಚಿವರು ಹೇಳ್ತಾ ಇದ್ರು. ಬಟ್ ಸರ್ಕಾರದ ಕರ್ತವ್ಯನೇ ಅದು, ಮುಂದಕ್ಕೆ ಹಿಂಗಾಗುತ್ತೆ ಅಂತ ಹಿಂದೆ ಗೊತ್ತಾಗಬೇಕಾಗಿತ್ತು. ಬಟ್ ಸ್ಟಿಲ್ ಇವಾಗ ಅದಕ್ಕೆ ಪ್ರೊಆಕ್ಟಿವ್ನೆಸ್ ಹೇಗೆ ತೋರಿಸ್ತಾ ಇದೆ, ಇದನ್ನು ಓವರ್ಕಮ್ ಆಗೋದಕ್ಕೆ ಎಷ್ಟು ದಿನ ಬೇಕು, ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡೋಕ್ಕೆ ಎಷ್ಟು ದಿನ ಬೇಕು, ಮುಂದೆ ಈ ಥರ ಇನ್ನೂ ಸೀರಿಯಸ್ ಆಗದೆ ಇರೋ ತಡೆಯೋದಕ್ಕೆ ಏನೇನು ಮಾಡ್ತಿದೆ? ಖಂಡಿತವಾಗ್ಲೂ ಹರೀಶ್, ಯಾಕಂದ್ರೆ ಈಗ ಸ್ವತಃ ಸುಧಾಕರ್ ಅವರೇ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಮಾಡಿರ್ತಕ್ಕಂಥ ಕ್ರಮಗಳೇನಿದೆ ಅದು ಯಾವುದೇ ಕಾರಣಕ್ಕೂ ಕೂಡ ಸಾಲೋದಿಲ್ಲ ಅನ್ನುವಂಥದ್ದು. ಜೊತೆಗೆ ವಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಸರ್ಕಾರವನ್ನು ಎಚ್ಚರಿಸುವಂತ ಒಂದು ಕೆಲಸವನ್ನ ಮಾಡಿದೆ. ಜೊತೆಗೆ ಸರ್ಕಾರ ಏನು ವಿಪಕ್ಷಗಳು ಎಚ್ಚರಿಸುವಂತ ಕೆಲಸವನ್ನು ಮಾಡಿದರೆ ಅದ್ರ ಬಗ್ಗೆನೂ ಕೂಡ ಸುಧಾಕರ್ ಒಪ್ಕೊಂಡಿದ್ದಾರೆ. ಅಂದ್ರೆ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇರುವಂತದ್ದು ಸರಿ. ಆದ್ರೆ ಬೇರೆ ಬೇರೆ ರಾಜ್ಯಗಳು ಮತ್ತೆ ಬೇರೆ ಬೇರೆ ದೇಶಗಳ ಬಗ್ಗೆನೂ ಕೂಡ ಅವರು ಸ್ವಲ್ಪ ಮನವರಿಕೆ ಮಾಡ್ಕೊಳ್ಬೇಕು, ತಿಳ್ಕೊಬೇಕು. ಮತ್ತೆ ರಾಜ್ಯ ಸರ್ಕಾರದಲ್ಲೂ ಕೂಡ ಏನೇನ್ ಮಾಡಿದ್ದಾರೆ ಸರ್ಕಾರದಿಂದ ಅದನ್ನು ಕೂಡ ಸ್ವಲ್ಪ ತಿಳಿದುಕೊಂಡು ಮಾತಾಡ್ಬೇಕು ಅನ್ನೋದು ಮಾತನ್ನ ಸುಧಾಕರ್ ಹೇಳಿದ್ದಾರೆ. ಜೊತೆಗೆ ಏನಂದ್ರೆ ಎಲ್ಲೋ ಒಂದ್ ಕಡೆ ಇಷ್ಟು ದಿನ ಮಾಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಕೂಡ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಾದ್ರೂ ಕೂಡ ಮತ್ತಷ್ಟು ಬಿಗಿಯಾದಂತ ಕ್ರಮಗಳನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಸುಧಾಕರ್ ಅವರ ಮಾತಿನ ಪ್ರಕಾರವಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ ಸಚಿವರುಗಳು ಅವ್ರಕ್ಕಿಂತ ಸೀನಿಯರ್ ಏನಿದ್ರೆ ಆ ಸಚಿವರು ಏನೇ ಇವ್ರ ಕ್ರಮವನ್ನ ಮಾಡಿದ್ರು ಕೂಡ ಅದಕ್ಕೆ ಎಲ್ಲೋ ಒಂದ್ ಕಡೆ ಅದಕ್ಕೆ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ, ಮುಖ್ಯಮಂತ್ರಿ ಕೂಡ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಸುಧಾಕರ್ ಅವರು ಈ ರೀತಿಯಾದಂತ ಬೇಸರದ ಮಾತುಗಳನ್ನ ಪದೇ ಪದೇ ಮಾತಾಡುವಂತದ್ದು ಗೊತ್ತಾಗ್ತಾ ಇರುವಂತದ್ದು. ಅದಕ್ಕೋಸ್ಕರವಾಗಿ ಈಗ ಸ್ವತಃ ಸುಧಾಕರ್ ಅವರು ಪಣವನ್ನ ತೊಟ್ಟಿದ್ದಾರೆ. ಈಗಲಾದ್ರೂ ಕೂಡ ನಾವು ಜನರ ಜೀವವನ್ನ ಉಳಿಸ್ಬೇಕು, ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಮಾಡ್ತಿದೀವಿ. ಸಂಪೂರ್ಣವಾಗಿ ನಮ್ಗೆ ವಿಶ್ವಾಸವಿದೆ. ಇವತ್ತು ಏನು ಕಠಿಣವಾದಂತ ರೂಲ್ಸ್ ಅನ್ನ ಅಂದ್ರೆ ಲಾಕ್ಡೌನ್, ವೀಕೆಂಡ್ ಲಾಕ್ಡೌನ್ ಅಥವಾ ಸೀಲ್ ಡೌನ್ ಮಾಡುವಂತ ಮೀರಿ ಕಠಿಣವಾದಂತಹ ಕ್ರಮವನ್ನ ಮಾಡ್ತೀವಿ. ಈಗ ಕೂಡ ಜನ ಎಚ್ಚೆತ್ತುಕೊಂಡು ಜಾಗರೂಕತೆಯಿಂದ ಇರಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಬೆಂಗಳೂರಿನಲ್ಲಿ ಕೊರೋನಾ 2ನೇ ಅಲೆ ಅಟ್ಟಹಾಸ ಮೀರ್ತಾ ಇದೆ. ಲಾಕ್ಡೌನ್ ಆತಂಕದಲ್ಲಿ ಇದೀಗ ವಲಸೆ ಕಾರ್ಮಿಕರಿದ್ದಾರೆ. ಮತ್ತೆ ನಗರವನ್ನ ತೊರೆದಿದ್ದಾರೆ ವಲಸೆ ಕಾರ್ಮಿಕರು. ಬ್ರೇಕಿಂಗ್ ನ್ಯೂಸ್. ಕಳೆದ ವರ್ಷ ಮಾರ್ಚಲ್ಲಿ ಏನಾಗಿತ್ತು, ಈ ವರ್ಷ ಏಪ್ರಿಲ್ ಅಲ್ಲಿ ಆಗ್ತಾ ಇದೆ. ಗಂಟು ಮೂಟೆ ಸಮೇತ ಊರಿಗೆ ಹೊರಟು ನಿಂತರು ಆ ಎಲ್ಲ ಕಾರ್ಮಿಕರು. 3-4 ದಿನಗಳಿಂದ ವಲಸೆ ಕಾರ್ಮಿಕರ ಪ್ರಯಾಣ ಶುರುವಾಗಿದೆ. ಮೆಜೆಸ್ಟಿಕ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಂಟಿಜೆನ್ ಟೆಸ್ಟ್ ಮಾಡ್ತಿದ್ದಾರೆ. ದಿಸ್ ಇಸ್ ಗುಡ್. ವಲಸೆ ಕಾರ್ಮಿಕರು ಸಾವಿರ ಸಂಖ್ಯೆಯಲ್ಲಿ 3-4 ದಿವಸದಿಂದ ಗಂಟು ಮೂಟೆ ಕಟ್ಟಿ ಯಾಕೋ ಇದೆಲ್ಲ ಆಗುತ್ತೆ, ಟಫ್ ರೂಲ್ಸ್, ಇನ್ನೊಂದು 2 ತಿಂಗಳು ಕೆಲಸ ಇರಲ್ಲ ನಮಗೆ ಗ್ಯಾರಂಟಿ ಅಂತ ಅವರೆಲ್ಲರೂ ಕೂಡ ತಮ್ಮ ಊರುಗಳತ್ತ ಪಯಣ ಬೆಳೆಸ್ತಿದ್ದಾರೆ. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಅಲ್ಲಿ ಹೋಗಿದ್ರು. ಯಾಕೆ ಹೋಗ್ತಿದ್ದಾರೆ, ಎಷ್ಟು ಜನ ಹೋಗ್ತಿದ್ದಾರೆ, ಯಾವ ಕಡೆಯವರು, ಇದೆಲ್ಲ ಒಂದು ವಾಕ್ ಥ್ರೂ ಕಳಿಸ್ಕೊಟ್ಟಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಓವರ್ ಟು ಯು ಗಂಗಾಧರ್. ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಸಾವಿನ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಜನರಲ್ಲಿ ಎಲ್ಲವೂ ಕೂಡ ಆತಂಕ ಇದೆ. ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಬಂದಿರುವಂತಹ ಕಾರ್ಮಿಕರಲ್ಲೂ ಕೂಡ ಒಂದು ಆತಂಕ ಇರೋದು. ಏನಂದ್ರೆ ಪಾಸಿಟಿವ್ ಕೇಸ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಸ್ಪ್ರೆಡ್ ಆಗ್ತಿರೋ ಹಿನ್ನೆಲೆಯಲ್ಲಿ ಇಲ್ಲಿ ತಮ್ಮ ಮಕ್ಕಳಿಗೆ ಮತ್ತೆ ಕಳೆದ ವರ್ಷದಂತೆ ಸಮಸ್ಯೆ ಎದುರಾಗುತ್ತೋ ಅನ್ನೋ ಒಂದು ಭೀತಿ ಅವರಲ್ಲಿ ಕಾಡ್ತಾ ಇದೆ. ಹೀಗಾಗಿ ಹೊರ ರಾಜ್ಯದವರೆಲ್ಲರೂ ಕೂಡ ಈಗ ಗುಳೆ ಹೋಗೋಕೆ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಲಾಕ್ಡೌನ್ ಆಗುವಂತಹ ಒಂದು ಭೀತಿ ಒಂದ್ ಕಡೆ ಮತ್ತೆ ಕಳೆದ ವರ್ಷದಾದ್ರೆ ಇಲ್ಲಿಂದ ಅವರ ಊರುಗಳಿಗೆ ತೆರಳೋಕ್ಕಾಗಲ್ಲ, ಮತ್ತೆ ಕಷ್ಟ ಎದುರಿಸಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲವೂ ಕೂಡ ಕೆಲವರು ಆ ಉತ್ತರ ಭಾರತದ ಮೂಲದವರು ಎಲ್ಲ ಕೂಡ ಗುಳೆ ಹೊರಡಕ್ಕೆ ರೆಡಿ ಆಗ್ತಾ ಇರುತ್ತೆ. ಸದ್ಯ ನಾವೀಗ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಇದ್ದೇವೆ. ನೀವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ಇವೆಲ್ಲರೂ ಕೂಡ ಒರಿಸ್ಸಾ, ಪಶ್ಚಿಮ ಬಂಗಾಳ ಮತ್ತೆ ಈ ವೆಸ್ಟ್ ಬೆಂಗಾಲ್ ಏನಿದೆ ಮತ್ತೆ ಈ ಭಾಗ ಆಂಧ್ರ ಪ್ರದೇಶ ಏನಿದೆ ಈ ಭಾಗಗಳಲ್ಲಿ ಬಂದಿರುವಂತರು ಈಗ ಗಂಟು ಮೂಟೆಗಳನ್ನ ಕಟ್ಟಿಕೊಂಡು ಎಲ್ಲರೂ ಕೂಡ ತಮ್ಮ ಊರುಗಳಿಗೆ ಹೊರಡೋಕೆ ಸಿದ್ಧರಾಗಿರುವಂತವ್ರು. ನೀವು ನೋಡ್ತಾ ಇದ್ದು ದೃಶ್ಯಾವಳಿ ತಮ್ಮ ಮಕ್ಕಳನ್ನ ಇವರೆಲ್ಲರೂ ಕೂಡ ಈ ಸರ್ಜಾಪುರ ಈ ಮತ್ತೆ ಹಾಸನ ಮತ್ತೆ ಈ ಭಾಗಗಳಿಂದ ಬಂದು ಈಗ ಬಂದು ಇಲ್ಲಿ ನಿಲ್ದಾಣ ಅಂದ್ರೆ ಇವರೆಲ್ಲ ಕೂಡ ಕುಟುಂಬಸ್ಥರು ಒಂದೊಂದ್ ಕಡೆ ಇರುವಂತರು ಎಲ್ಲ ಬಂದು ಇಲ್ಲಿ ಸೇರಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಈ ಸರ್ಜಾಪುರದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮತ್ತೆ ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ಕೆಲಸ ಮಾಡುವಂತಹ ಇವರೆಲ್ಲ ಕೂಡ ವಲಸೆ ಕಾರ್ಮಿಕರಾಗಿರುವಂತದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಈಗ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಈ ಮಕ್ಕಳನ್ನ ಒಂದು ಬಾರಿ ಏನಾದ್ರೂ ಈ ಕೇಸಸ್ ಜಾಸ್ತಿ ಆಗಿ ಮತ್ತೆ ಕಳೆದ ವರ್ಷದಂತೆ ಲಾಕ್ಡೌನ್ ಮಾಡ್ಬಿಟ್ರೆ ತಮಗೆ ಕಷ್ಟ ಆಗುತ್ತೆ, ಊರುಗಳಿಗೆ ತೆರಳೋಕ್ಕಾಗೋದಿಲ್ಲ ನಿಟ್ಟಿನಲ್ಲಿ ಈಗ ಅವರು ಎಲ್ಲ ಗುಳೆ ಹೋಗೋಕೆ ಎಲ್ಲ ಕೂಡ ಕೆಲವು ಅವ್ರಿಗೂ ರೆಡಿ ಆಗ್ತಾ ಇದ್ದಾರೆ. ಮತ್ತೊಬ್ರು ಕೆಲವರು ಹೇಳುವಂತದ್ದು ಸಮಸ್ಯೆ ಎದುರಾಗಿದ್ದು ನಾವೀಗ ಊರುಗಳಿಗೆ ಹೋಗ್ತಾ ಇದ್ದೀವಿ ಅಂತ ಕೆಲವರು ಹೇಳ್ತಾ ಇರುವಂತದ್ದು ನೋಡ್ಬೋದು. ಗಂಟು ಮೂಟೆಗೆಲ್ಲ ಕಟ್ಕೊಂಡು ರೆಡಿ ಆಗಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಪ್ರತಿನಿತ್ಯ ಹೋಲಿಕೆ ಮಾಡಿದ್ರೆ ಕಳೆದ 3-4 ದಿನಗಳಿಂದ ಈ ರೀತಿಯ ಸಂಖ್ಯೆ ಕಂಡು ಬರ್ತಾ ಇರುವಂತದ್ದು, ಗಂಟು ಮೂಟೆಗಳನ್ನ ಕಟ್ಕೊಂಡು ಹೋಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅವರವರು ತಮ್ಮ ಊರುಗಳಿಗೆ ಹೋಗ್ತಾ ಇದ್ರು. ಆದ್ರೆ ಈಗ ಪ್ರಮಾಣ ಹೆಚ್ಚಾಗಿದೆ. ಸದ್ಯ ಮಾರ್ಷಲ್ಗಳು ಕೂಡ ಇಲ್ಲಿ ನಿಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಹೆಚ್ಚಾಗಿ
ಏನು ಜನ ಏನು ಉತ್ತರ ಭಾರತ ಮೂಲದವರು ಬರ್ತಾರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಸರಿಯಾದ ಮಾಸ್ಕ್ ಬಳಕೆ ಆಗಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇರಲ್ಲ. ಹೀಗಾಗಿ ಅಂಥವ್ರಿಗೆ ದಂಡ ಹಾಕುವಂಥ ಕೆಲಸವನ್ನ ಮಾರ್ಷಲ್ಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಇಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸೋದು ಕೂಡ, ಯಾಕೆ ಬರ್ತಾ ಇರುವಂಥವ್ರಿಗೆ ಕೋವಿಡ್ ಟೆಸ್ಟ್ ಅನ್ನು ಆಂಟಿಜೆನ್ ಟೆಸ್ಟ್ ಮಾಡಿ ಅವರನ್ನ ಕಳಿಸುವಂಥ ಕೆಲಸ ಆಗ್ತಾ ಇದೆ. ಅಂದ್ರೆ ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತೆ ಜಾರ್ಖಂಡ್ ಈ ಭಾಗಗಳಲ್ಲಿ ಬಂದಂತಹ ವಲಸೆ ಕಾರ್ಮಿಕರಿದ್ದಾರೆ. ಅವರು ಇಲ್ಲಿ ಈಗ ಸದ್ಯ ಅವರ ತಮ್ಮ ಊರುಗಳಿಗೆ ಕೆಲವರು ಗುಳೆ ಹೋಗ್ತಾ ಇರುವಂತದ್ದು ಬೆಂಗಳೂರಿನ ರೈಲ್ವೆ ನಿಲ್ದಾಣದ ಕಡೆ ಕಂಡು ಬರ್ತಾ ಇದೆ. ಜೊತೆಗೆ ಸಾರಿಗೆ ಮುಷ್ಕರ ಹಿನ್ನೆಲೆಯಲ್ಲಿ ಅವರಿಗೆ ಏನು ಬಸ್ಗಳ ಅನುಕೂಲ ಇಲ್ಲ. ಹೀಗಾಗಿ ಕ್ಯಾಬ್ಗಳು ಮತ್ತೆ ಆಟೋಗಳು ಈ ಒಂದು ಇದರಿಂದ ಅನುಕೂಲದಿಂದ ಅವರು ರೈಲ್ವೆ ನಿಲ್ದಾಣಕ್ಕೆ ಬರ್ತಾ ಇರುವಂತದ್ದು. ಎಲ್ಲ ಈಗ ರೈಲ್ಗೆ ಬಂದ ನಂತರ ರೈಲ್ನಲ್ಲಿ ಹೋಗುವಂತ ಕೆಲಸವನ್ನ ಸದ್ಯ ಮಾಡ್ತಾ ಇದ್ದಾರೆ. ಇದು ಸದ್ಯ ಈಗ ರೈಲ್ವೆ ನಿಲ್ದಾಣದ ಬಳಿ ಇತ್ತೀಚಿನ ಕಳೆದ 2-3 ದಿನಗಳಿಂದ ಉತ್ತರ ಭಾರತದ ಮೂಲದವರು ಹೆಚ್ಚಾಗಿ ಹೊರಡುವಂಥದ್ದು ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೆಚ್ಚಾಗಿ ಜನ ಎರಡು ಮೂರು ದಿನಗಳಿಂದ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಲಗೇಜ್ಗಳ ಸಮೇತ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಲಗೇಜ್ಗಳನ್ನು ತುಂಬಿಕೊಂಡು ಹೋಗ್ತಾ ಇರುವಂಥದ್ದು ಕಂಡು ಬರ್ತಾ ಇರೋದು. ಅಂದ್ರೆ ಇಲ್ಲಿಂದ ಯಾವುದೇ ರೀತಿ ಏನು ಕೋವಿಡ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಅದಲ್ಲದೆ ಮುಂದೆ ದಿನಗಳಲ್ಲಿ ಬೆಂಗಳೂರಲ್ಲಿ ಲಾಕ್ಡೌನ್ ಮಾಡಿಬಿಟ್ರೆ ಜೀವನ ಮಾಡೋದು ಕಷ್ಟ, ಮತ್ತೆ ಮಕ್ಕಳನ್ನ ಇಲ್ಲಿಂದ ಸಾಗಿಸೋದು ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಮುಂಚೆಯೇ ಹೊರಟ್ರೆ ಸರಿ ಅಂತೇಳಿ ಅವರಲ್ಲಿ ಒಂದು ಭೀತಿ ಆತಂಕ ಇರೋದ್ರಿಂದ ಎಲ್ಲ ಕೂಡ ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ದೇಶದಲ್ಲಿ ಸೋಂಕಿತರ ಸಂಖ್ಯೆ 2,59,170. ಬ್ರೇಕಿಂಗ್ ನ್ಯೂಸ್. ನಿನ್ನೆ 2.5 ಲಕ್ಷ ದಾಟಿತು. ಕೊರೋನಾ ಪೀಡಿತರ ಸಂಖ್ಯೆ ಇದುವರೆಗಾಗಿದ್ದು 1,23,21,089 ಏರಿಕೆ ಆಯಿತು. ಕಳೆದ 24 ಗಂಟೆಯಲ್ಲಿ ಡಿಸ್ಚಾರ್ಜ್ ಆದವರು ಹತ್ತತ್ರ ಅದು 1.5 ಲಕ್ಷ ಇದೆ. 1,54,761. ಆಕ್ಟಿವ್ ಕೇಸಸ್ಗಳು ನಮ್ಮ ದೇಶದಲ್ಲಿ 20 ಲಕ್ಷ ದಾಟಿದೆ. 20,31,977. ಅದರ ಬೇಜಾರು ವಿಷಯ, ಕಳೆದ 24 ಗಂಟೆಯಲ್ಲಿ 1,25,000 ಜನ ಸತ್ತೋಗಿದ್ದಾರೆ ಅಂತ. 1,761 ಜನ ಈ ಕೊರೋನಾಗೆ ನಮ್ಮ ದೇಶದಲ್ಲಿ ಬಲಿಯಾಗಿದ್ದಾರೆ. ಬದಾಮಿಯಲ್ಲಿ ಒಬ್ಬರು ಮರಗಳ ರಕ್ಷಕ ಇದ್ದಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಅವರೊಬ್ಬ ಉದ್ಯಮಿ, ಪರಿಸರ ಕಾಳಜಿ ತುಂಬ ಇದೆ. ಬೇಸಿಗೆ ಟೈಮ್ನಲ್ಲಿ ಮರಗಳಿಗೆ ನೀರುಣಿಸೋ ಕೆಲಸ ಮಾಡ್ತಾರೆ. ಯುವ ಉದ್ಯಮಿ ರಮೇಶ್ ಹಾದಿಮನಿ ಅವರ ಹೆಸರು. ಟ್ಯಾಂಕರ್ ಮೂಲಕ 10,000 ಮರಗಳಿಗೆ ನೀರುಣಿಸ್ತಾರೆ ಈ ಬೇಸಿಗೆ ಕಾಲದಲ್ಲಿ. ಕಳೆದ 4 ವರ್ಷಗಳಿಂದ ಬೇಸಿಗೆ ಕಾಲದಲ್ಲಿ ತಮ್ಮದೇ ಸ್ವಂತ ಖರ್ಚಲ್ಲಿ ಟ್ಯಾಂಕರ್ ಮೂಲಕ ನೀರು ತಂದು ಮರಗಿಡಗಳಿಗೆ ನೀರು ಹಾಕ್ತಾರೆ. ರಮೇಶ್ ಜೊತೆಗೆ ಅವರ ಸ್ನೇಹಿತರು ಕೂಡ, ಸ್ಥಳೀಯರು ಸಾಥ್ ಕೊಟ್ಟಿದ್ದಾರೆ. ಯುವ ಉದ್ಯಮಿ ರಮೇಶ್ ಅವರ ಪರಿಸರ ಕಾಳಜಿಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ರಮೇಶ್ ಆದಿಮನಿ ದೂರವಾಣಿ ಸಂಪರ್ಕದಲ್ಲಿ. ರಮೇಶ್, ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ನೋಡಿದ್ರೆ, ನಿಮ್ಮ ಕೆಲಸ ನೋಡಿದ್ರೆ ನಮ್ಮೆಲ್ಲರಿಗೂ ಕೂಡ ಬಹಳ ಅಭಿಮಾನ. ಕಂಗ್ರ್ಯಾಚುಲೇಷನ್. ನಿಮ್ಮ ಈ ಕೆಲಸಕ್ಕೆ ನಮ್ಮದೊಂದು ದೊಡ್ಡ ಸೆಲ್ಯೂಟ್. ಥ್ಯಾಂಕ್ ಯು ಸರ್. ಇನ್ಸ್ಪಿರೇಷನ್ ಎಲ್ಲಿಂದ ರಮೇಶ್ ಅವರೇ ನಿಮಗೆ? ಸರ್, ನಾವು ಬೇಸಿಕಲಿ ಒಕ್ಕಲ್ತನ ಮಾಡ್ಕೊಂತನ ಬಂದಿದ್ವಿ. ನಮ್ದು ಅಗ್ರಿಕಲ್ಚರ್ ಫ್ಯಾಮಿಲಿ ಕೂಡ. ಹಿಂಗಾಗಿ ನಮ್ಗೆ ಸ್ವಲ್ಪ ಪರಿಸರದ ಬಗ್ಗೆ ಕಾಳಜಿ ಇತ್ತು ಮನೆಯಲ್ಲಿ ತಂದೆ ತಾಯಿ ಕಡೆಯಿಂದಾನು. ಹಿಂಗಾಗಿ ಸ್ವಲ್ಪ ಮೊದಲೆಲ್ಲ ನಮ್ದು ಬದಾಮಿ ಸುತ್ತಮುತ್ತ ಬನಶಂಕರಿ ನಾಡಂದ್ರ ವನಸಿರಿ ಅಂತನ ಹೆಸರು ವಾಸಿ ಆದಂತ ಊರಿತ್ತು ಸರ್ ನಮ್ದು. ಈಗ ಸ್ವಲ್ಪ ಆಧುನಿಕತೆಗೆ ಸಿಲುಕಿ ಸ್ವಲ್ಪ ಎಲ್ಲ ನದಿ, ಹಳ್ಳ ಕೊಳ್ಳ ಎಲ್ಲ ಬತ್ತಿ ನಮ್ದು ಸ್ವಲ್ಪ ಹಸಿರು ಕಡಿಮೆ, ಬಹಳ ಕಡಿಮೆ ಆಗಿತ್ತು. ಹಿಂಗಾಗಿ ಅದನ್ನ ಮೊದಲಿನ ರೂಪ ನೋಡ್ಬೇಕು ಅನ್ನೋದು ನಮ್ದೊಂದು. ರಮೇಶ್ ಅವರೇ ಬೆಳೆದು ದೊಡ್ಡವರಾದ್ಮೇಲೆ ಒಳ್ಳೊಳ್ಳೆ ಕಾಸು ದುಡ್ಡು ಸಂಪಾದನೆ ಆದ್ಮೇಲೆ ತಣ್ಣಗೆ ಎಸಿರು ಮೇಲೆ ಕೂತ್ಕೋಬೇಕು ಅಂತ ಜನ ಯೋಚನೆ ಮಾಡ್ತಾರೆ. ನೀವು ಜಗತ್ತಿಗೆ ತಣ್ಣಗೆ ಕೊಡುವಂತಹ ಮರಗಳನ್ನ ನೆಡಬೇಕು ಅಂತ ಯಾಕೆ ಯೋಚನೆ ಮಾಡಿದ್ರಿ? ಮಾಡ್ಲೇಬೇಕಲ್ಲ ಸರ್. ಈಗ ಪ್ರಕೃತಿ ವಿಕೋಪಗಳು ಹೆಚ್ಚಾಗ್ತಾ ಇದ್ದವು. ಬೇಸಿಗೆ ಟೈಮ್ ಅಲ್ಲಿ ಬಿಸಿಲು ಹೆಚ್ಚಾಗ್ತಾ ಇದೆ, ಮಳೆಗಾಲದಲ್ಲಿ ಮಳೆ ಹೆಚ್ಚಾಗ್ತಾ ಇದೆ. ಅತಿವೃಷ್ಟಿ ಅನಾವೃಷ್ಟಿ ತಡೆಗಟ್ಟಬೇಕಂದ್ರ ಮರಗಳ ಪಾತ್ರ ಬಹಳ ಮುಖ್ಯ ಐತಲ್ಲ ಸರ್ ಇವತ್ತಿನ ದಿನ. ಇದು ನಿಮ್ದೇ ದುಡ್ಡ, ನಿಮ್ದೇ ಸ್ವಂತ ಖರ್ಚಾ? ಹೌದು ಸರ್, ನಮ್ದೇ ಸ್ವಂತ ದುಡ್ಡು. ನಾವೆಲ್ಲ ಮೊದ್ಲು ಬಹಳ ಪುವರ್ ಫ್ಯಾಮಿಲಿಯಿಂದ ಬಂದಿದ್ವಿ. ಏನೋ ಈಗ ಅನುಕೂಲ ಇದೆ ಸರ್. ಈಗ ತಕ್ಕ ಮಟ್ಟಿಗೆ ಏನಾದ್ರು ಮಾಡ್ಬೇಕಂತ. ಎಷ್ಟು ತಿಂಗಳು ನೀರ್ ಹಾಕ್ತೀರಿ ಈ ತರ? 3 ರಿಂದ 4 ತಿಂಗಳು ಮಳೆ ಬರುವವರೆಗೆ. ಸುಮಾರು ನಾವು ಜನವರಿ ನಂತರ ಫೆಬ್ರವರಿ ಸುಮಾರಿಗೆ ಸ್ಟಾರ್ಟ್ ಮಾಡಿರ್ತೀವಿ. ಎಷ್ಟು ಕಿಲೋಮೀಟರ್ ಮತ್ತೆ ಎಷ್ಟು ಮರಗಳಿಗೆ ಹಾಕ್ತೀರಿ ಸರ್? ನಾವು ಒಂದು ಸರೌಂಡ್ ಸುತ್ತಮುತ್ತ ಒಂದು 35 ರಿಂದ 40 ಕಿಲೋಮೀಟರ್ ವರೆಗೆ ಹಾಕಾಕತ್ತೀವಿ ಸರ್. 4 ವರ್ಷದಿಂದ ಸುಮಾರು ಒಂದು 10,000ಕ್ಕಿಂತ ಜಾಸ್ತಿ ನಮ್ಮ ಮರಕ್ಕೆ ಹಾಕಿವಿ ಸರ್ ಇಲ್ಲಿವರೆಗೆ ನೀರು. ಬಲೆ 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 ಬಲೆ.
ನಿಮ್ ಜೊತೆ ನಿಮ್ ಸ್ನೇಹಿತರೆಲ್ಲ ಸೇರ್ಕೊಂಡಿದಾರಾ? ಹಾ ಇರ್ತಾರ ಸರ್, ನನ್ನ ಫ್ರೆಂಡ್ಸ್ನು ಇರ್ತಾರ. ನನಗ ಮತ್ತ ಡಾಕ್ಟರ್ ಶಿವಕುಮಾರ್ ಗಂಗಾಲು ಅಂತೇಳಿ ನನ್ನ ಫ್ರೆಂಡ್ ಒಬ್ರು, ಅವರ ಇದನ್ನ ಹಿಂಗ್ ಮಾಡೋಣ ಅಂತೇಳಿ ಫಸ್ಟ್ ಪ್ಲಾನ್ ಕೊಟ್ಟಿದ್ದ ಅವರು. ಮುಂದೆ ಎಲ್ಲಾ ಫ್ರೆಂಡ್ಸ್ನು ನನಗೆ ಸಾಥ್ ಕೊಟ್ರು. ಬಹಳ ಖುಷಿ ಆಗೋದು, ಅಭಿಮಾನ ಏನಪ್ಪಾ ಅಂದ್ರೆ, ಆಯ್ತು ತುಂಬಾ ಸಂಪಾದನೆ ಮಾಡಿದ್ರಿ, ಬಿಸ್ನೆಸ್ ಮಾಡಿದ್ರಿ, ದುಡ್ಡು ಸಂಪಾದನೆ ಮಾಡಿದ್ರಿ, ಬೇರೆಯವ್ರಿಗೆ ವಹಿಸ್ಬಿಟ್ಟಾರು ಸುಮ್ಮನೆ ಇರ್ಬೋದಾಗಿತ್ತು. ನೀವು ಹಂಗಲ್ಲ, ನೀವೇ ನಿಂತ್ಕೊಂಡು ಗಿಡಕ್ಕೆ ನೀರ್ ಹಾಕ್ತೀರಿ, ನೀವೇ ದಿನ ಓಡಾಡ್ತೀರಂತೆ. ಹೌದು ಸರ್, ಪ್ರತಿದಿನ ಬೆಳಿಗ್ಗೆ 1-2 ಅವರ್ಸ್ ನಾನ ಹೋಗಿರ್ತೀನಿ ಸರ್, 2-3 ಅವರ್ಸ್. ಮೊದಲೆಲ್ಲ ವರ್ಕೌಟ್ ಮಾಡ್ತಿದ್ವಿ, ತೋಟದಲ್ಲಿ ಕೆಲಸ ಮಾಡ್ತಿದ್ವಿ, ಈಗ ಅದು ಇಲ್ಲಲ್ಲ ಸರ್, ಇದನ್ನ ಒಂದ್ ಸ್ವಲ್ಪ ವರ್ಕೌಟ್ ಅಂತ ತಿಳ್ಕೊಂಡ್ಬಿಟ್ಟೇನಿ. ಓಕೆ, ಇದನ್ನ ನೋಡಾರು ಬೇರೆಯವರು ಇಲ್ಲಪ್ಪ ರಮೇಶ್ ಅವ್ರಿಗೆ ಮಾಡ್ತಾವ್ರೆ, ನಾವು ಹಂಗ್ ಮಾಡ್ಬೇಕು ಅಂತ ಯಾರು ಮಾಡಿದಾರಾ ಇಲ್ವಾ? ಸರ್ ನಮಗೆಲ್ಲ ಒಳ್ಳೆ ರೀತಿ ಸಪೋರ್ಟ್ ಮಾಡಾಕತ್ತಾರ. ಮೊದ್ಲೆಲ್ಲ ಯಾರು ಕೇರ್ ತಗೊಂತಿರ್ಲಿಲ್ಲ ರಸ್ತೆ ಬದಿಗಳಿಗೆ ಇರೋ ಸಸಿಗಳಿಗೆ ಅವಕ್ಕ. ಈಗ ಎಲ್ಲರೂ ಸ್ವಲ್ಪ ಅದು ಸಣ್ಣ ಸಸಿ ಬಿದ್ದಿದ್ರ ಅಥವಾ ಏನಾರ ಹಾಳಾಗ್ತಿದ್ರ ಅದನ್ನ ಎಲ್ಲರೂ ಸ್ವಲ್ಪ ಸರಿಪಡಿಸಾಕತ್ತಾರ. ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಮಂದಿನೂ ತಮ್ಮ ಮನಿ ಮುಂದಿದ್ದು ಗಿಡ ಮರಗಳನ್ನೆಲ್ಲ ಬೆಳೆಸಾಕ ಈಗ ಸ್ವಲ್ಪ ಜಾಸ್ತಿ ಇದನ್ನ ಮಾಡಾಕ್ತಾರೆ. ಕರೋನಾ ಟೈಮ್ ಬಂತು, ಲಾಕ್ಡೌನ್ ಆಗೈತು, ಬಿಸ್ನೆಸ್ ಇಲ್ಲಪ್ಪ ಅಂತ ಮನೇಲಿ ಕೂತಿರೋರು ತುಂಬಾ ಜನ. ನೀವು ಬಿಸ್ನೆಸ್ ಅಲ್ಲೂ ಕೂಡ ಹಿಂದೇಟ್ ಹಾಕಿದ್ರು, ಈಗ ಈ ಕೆಲಸ ಬಿಟ್ಟಿಲ್ಲ ನೋಡಿ ನೀವು. ಬಿಡೋದಿಲ್ಲ ಸರ್ ಅದನ್ನ, ಅದೊಂದೇನೋ ಶಪಥ ಇದೆ ಸರ್ ನಮ್ದು. ಗುಡ್. ಬಿಸ್ನೆಸ್ ಹೆಂಗ್ ನಡೀತಾ, ನಿಮ್ ಬಿಸ್ನೆಸ್ ಹೆಂಗ್ ನಡೀತಾ ಇದೆ? ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ನಿಮ್ ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕ್ರಿ, ಬಿಕಾಸ್ ನೀವು ಅದರಿಂದ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂದಾಗ ನೀವು ಚೆನ್ನಾಗಿರ್ಬೇಕು, ಆಗ ಎಲ್ಲ ಮರಗಳು ಚೆನ್ನಾಗಿರ್ತಾವಾಗ. ಒಳ್ಳೇದಾಗ್ಲಿ ರಮೇಶ್ ಆದಿಮನಿ ಅವರೇ. ನಿಮ್ಮ ಪರಿಸರ ಕಾಳಜಿಗೆ ನಾವೆಲ್ಲರೂ ಕೂಡ ಸಲ್ಯೂಟ್ ಮಾಡ್ತೀವಿ. ಮುಂದುವರಿಸಿ ನಿಮ್ಮ ಕೆಲಸವನ್ನ. ನ್ಯೂಸ್ 18ನ ಕಂಪ್ಲೀಟ್ ಬಳಗ, ಇಡೀ ಎಲ್ಲ ಕನ್ನಡ ನಾಡಿನ ಎಲ್ಲ ಆತ್ಮೀಯರು, ಪರಿಸರ ಪ್ರೇಮಿಗಳ ಪರವಾಗಿ ನಿಮ್ಗೊಂದು ಶಭಾಷ್ ಹೇಳ್ತಾ ಇದ್ದೀವಿ. ಮುಂದುವರಿಲಿ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ.